ಸೂಪರಾ? ಥ್ಯಾಂಕ್ ಯು ಪುಟ್ಟ. ನೀವು ಟಿವಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ? ಯಾಕೆ ಪುಟ್ಟ? ಎದುರುಗಡೆ ಚೆನ್ನಾಗಿ ಕಾಣಿಸ್ತೀರಾ? ಎದುರುಗಡೆನೂ ಚೆನ್ನಾಗಿ ಕಾಣ್ತೀರಾ. ನಾನಿನ್ನ 10 ವರ್ಷ ದೊಡ್ಡವಳಾಗಿದ್ರೆ ನಿಮ್ಮನ್ನೇ ಲೈನ್ ನೋಡಿತಾ ಇದ್ದೆ. ಹಿಂಗೆ ಅಂತ ಗೊತ್ತಾಗಿದ್ರೆ ಒಂದು 10 ವರ್ಷ ಸಣ್ಣವನಾಗ್ಬಿಡ್ತಿದ್ದೆ. ಅವಾಗ ನಿಮ್ಮ ಅಣ್ಣ ಅಂತಿದ್ದೆ. ವೆರಿ ಡೇಂಜರಸ್ ಚೈಲ್ಡ್. ಏ ತರಳೆಗಳ ಚೋಟುದ ಇಲ್ಲ ಆಗ್ಲೇ ಲೈನಾ ಹಾಕ್ತೀನಿ ನೋಡಿ. ಕೃಷ್ಣ, ನಾನು ಫೋನ್ಗೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಆದ್ರೆ ಲೈನೇ ಸಿಗ್ಲಿಲ್ಲ. ಲೈನ್ ಯಾಕಂಟಿ? ದಿನ ಬೆಳಗಾದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಿಮ್ ಕಣ್ ಮುಂದೆ ಇರ್ತೀನಿ. ನಿಮ್ಮ ಯಜಮಾನ್ರು ಟಿಫನ್ ಮಾಡಕ್ಕಿಂತ ಮುಂಚೆ ನಾನ್ ಟಿಫನ್ ಮಾಡ್ತೀನಿ. ನಿಮ್ಮ ಮಗಳು ಊಟ ಮಾಡಕ್ಕಿಂತ ಮುಂಚೆ ನಾನು ಊಟ ಮಾಡ್ತೀನಿ. ನಿಮ್ಮ ಯಜಮಾನ್ರಿಗೆ ಹೊಟ್ಟೆ ಉರಿದು ಗ್ಯಾಸ್ ಟ್ರಬಲ್ ಆಗಿ ಜಿಂಟ್ಯಾಕ್ ಟ್ಯಾಬ್ಲೆಟ್ ತಗೊಂಡು ನೀರು ಕುಡಿಯೋವರೆಗೂ ಮಾತಾಡಿ ಮಾತಾಡಿ ನಿಮ್ಮನ್ನ ನಗ್ಸಿ ನಾನು ನಗ್ತೀನಪ್ಪ. ಆದ್ರೂ ದಿನಕ್ಕೊಂದ್ಸಲ ನಿನ್ ಜೊತೆ ಟಿವಿನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಂಗೆ ತೃಪ್ತಿನೇ ಇಲ್ಲ ಕೃಷ್ಣ. ಕೃಷ್ಣ, ಇವಳ ಕಾಟ ನನ್ ಕೈಲಿ ತಡಿಯಕ್ ಆಗ್ತಿಲ್ಲ ಕಣಯ್ಯ. ಯಾಕಂಕ? ದೇವಸ್ಥಾನಕ್ಕೆ ಹೋದ್ರು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ ಬಿಡೋದಿಲ್ಲ. ಕೃಷ್ಣನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ನಡೀರಿ ಮನೆಗೆ ಹೋಗೋಣ ಅಂತಾನೆ ಇರ್ತಾಳೆ. ಅದೇನು ಮೋಡಿ ಮಾಡಿದ್ಯೋ ಏನೋ. ಆ ಕೃಷ್ಣ ಕೊಳಲು ಬಾರಿಸಿದ್ದಕ್ಕೆ 16,000 ಜನ ನಾರಿರ್ ಫ್ಯಾನ್ಸ್ ಇದ್ರಂತೆ. ಈ ಕೃಷ್ಣ ದಿನ ಸಂಜೆ ಅರ್ಧ ಗಂಟೆ ಟಿವಿಲಿ ಗಂಟ್ಲು ಹರ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಬ್ರು ಆಂಟಿ ಫ್ಯಾನ್ ಆದ್ರೂ ಬೇಡವಾ? ಏನಂಟಿ? ನಾ ಒಬ್ಳೆ ಅಕ್ಕಪ್ಪ, ಇಡೀ ಕರ್ನಾಟಕದ ಹೆಂಗಸ್ರಲ್ಲ ನೀನ್ ಫ್ಯಾನ್ಸೇ. ಎಲ್ಲ ಅವ್ರು ಆದ್ರೆ ಒಬ್ಬರನ್ನ ಬಿಟ್ಟು. ಯಾರದ? ಏ ಪೂಜಾ, ಯಾಕೆ ಬರ್ತಿದ್ ಹಾಗೆ ರೆಕ್ಟ್ಯಾ? ಅಯ್ಯೋ ಬಿಡಿ ಆಂಟಿ, ಕೆಲವ್ರಿಗೆ ಹುಟ್ಗುಣ ಸುಟ್ರು ಹೋಗಲ್ಲ. ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಿದೀನಿ. ಅವನಲ್ಲಿ ತಲೆ ಹಾಕಿದ್ ಬಾಯ್ ತಾನೆ. ಮುಚ್ಕೊಂಡ್ ನಿಂತ್ಕೊಳ್ಳೋ ಪುಂಗಿ. ಯು ಮೀನ್ ಸ್ನೇಕ್ ಫ್ಲೂಟ್? ಅಲ್ಲ, ಚಮಚ. ಏನಮ್ಮ ಪೂಜಾ, ಟಿವಿಲಿ ಇವ್ನ ಮುಖ ಕಂಡ್ರೆ ಜನ ಹುಚ್ಚೆದ್ ಕುಣಿತಾರೆ. ಅಂತದ್ರಲ್ಲಿ ನೀನ್ ಇವನ ಹತ್ರ ಕಾಲ್ ಕೆರ್ಕೊಂಡ್ ಜಗಳ ಮಾಡ್ತಿರ್ತಿಯಲ್ಲ. ಬಿಡಿ ಅಂಕಲ್, ಅವಳಿಗಿನ್ನು ನನ್ನ ಫೇಸ್ ವ್ಯಾಲ್ಯೂ ಗೊತ್ತಿಲ್ಲ. ಹೌದೌದು, ಏನ್ ಅಮಿತಾಬ್ ಬಚ್ಚನ್ ನೀನು? ಟಿವಿಲ್ ಮುಖ ತೋರಿಸ್ಬಿಟ್ರೆ ಹೀರೋ ಅನ್ಕೊಂಡ್ಯಾ? ಪ್ರಾಣಿಗಳನ್ನು ತೋರಿಸ್ತಾರೆ, ಅದ್ರಲ್ಲೇನು ಗ್ರೇಟ್ ಇಲ್ಲ, ತಿಳ್ಕೊ. ಅಮ್ಮ ತಿಂಡಿ ಕೊಡ್ ನಡಿ. ಏನು ಇವಳು ನಿನ್ನ ಪ್ರಾಣಿಗೆ ಹೋಲಿಸ್ತಾ ಇದ್ದಾಳೆ? ನಿನ್ ಜೊತೆ ಇದೀನಲ್ಲ ಅದಕ್ಕೆ. ನಿನ್ನ ಬಾಲನೂ ಇಲ್ಲ ಸೊಂಡ್ಲು ಇಲ್ಲ. ಬಾ ಬಾ. ಅದಂಗ್ ಪ್ರಾಣಿ ಅಂದ? ನಂದು ಒಂದ್ ಜನ್ಮ. ಏನದ? ಸಾರಿ, ನಿನಗಲ್ಲ, ಸ್ವಾಗತ. ಇವನಿಗಿನ್ನ ಮುಂಚೆ ಕೆಲ್ಸಕ್ಕೆ ಸೇರ್ಕೊಂಡವನ್ ನಾನು, ಫೋನ್ ರಿಸೀವ್ ಮಾಡೋವನ್ ನಾನು, ಮಾತಾಡೋವನ್ ನಾನು. ನನಗೆ ಒಂದು ಫ್ಯಾನೂ ಇಲ್ಲ. ಇವನ ಮುಖ ಟಿವಿಲಿ ಬರೋದೇ ತಡ. ಊರ್ ತುಂಬಾ ಫ್ಯಾನು, ಊರ್ ತುಂಬಾ ಬೀಸಣಿಗೆ. ಅದಕ್ಕೆ ಬೆಗ್ಗಾರಾದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮುಂದೆ ಇರಬೇಕು. ಸ್ಕ್ರೀನ್ ಹಿಂದೆ ಇರಬಾರ್ದು. ವೇಸ್ಟ್, ನ್ಯಾಷನಲ್ ವೇಸ್ಟ್. ಇದು ಬೇಡ, ಇದೇ ಸರಿ. ಏನ ಫ್ಯಾನು ಬೀಸಣಿಗೆ ಅಂತ ಒದ್ರದಂಗಿತ್ತು? ಅದು ಗ್ಲೋಬಲ್ ವಾರ್ಮಿಂಗು, ಸೆಕೆ ಜಾಸ್ತಿ. ಫ್ಯಾನು ಬೀಸಣಿಗೆ ಬದಲು ಚಿಲ್ಲಂತ ಒಂದು AC ಇದ್ದಿದ್ರೆ ಬೊಂಬಾಟಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಲೋ ಮಾಮ, ಕುಡಿಯೋದು ಕಂತ್ರಿ ರಮ್ಮು, ಸೇದೋದು ಕತ್ರಿ ಸಿಗರೇಟು. ನಿನ್ನ ಮುಖಕ್ಕೆ AC ಬೇರೆ ಕೇಡು. ಇರೋ ಫ್ಯಾನ್ಗೆ ಕಡ್ಡಿ ಯಾಕೆ ಅಳ್ಳಾಡಿಸ್ಬೇಕು? ಲವ್ ಕನ್ಸ್ ಕಾಣಕ್ಕೂ ಇತಿ ಮಿತಿ ಇರ್ಬೇಕು ಕಣಲೆ. ಥ್ಯಾಂಕ್ಸ್, ಅದು ಇವಾಗಲೇ ಗೊತ್ತಾಗಿತ್ತು. ಬಂತೇನ ಗಾಳಿ? ಯಾರು? ಏನು ಏನೇ ಅರ್ಥನಾದ? ಎಲ್ಲಿ ಏನಾಯ್ತು? ಯಾರ್ಯಾರಿಗೇನೇನಾಯ್ತು? ರಾಸ್ಕಲ್, ಹೆಂಗಸರು ಮಕ್ಕಳು ಓಡಾಡೋ ಜಾಗದಲ್ಲಿ ಬಟ್ಟೆ ಹಾಕೊಂಡಿರ್ಬೇಕು ಅಂತ ಗೊತ್ತಾಗಲ್ವಾ? ಬ್ಯಾಚುಲರ್ ಮನೆಗೆ ಬರಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ. ನೀವಿನ್ನೂ ಹಾಲು ಕುಡಿಯೋ ಮಕ್ಕಳು ತಿಳ್ಕೊಂಡು ಹಲ್ವಾ, ಆಂಬೊಡೆ, ಪಾಯಸ, ಕಜ್ಜಾಯ ಅಂತ ಮಾಡಿ ಮಾಡಿ ಕಳಿಸ್ತಿರ್ತಾಳೆ. ಆದ್ರೆ ನೀವು ಆಲ್ಕೋಹಾಲ್ ಕುಡಿಯೋ ದೆವ್ವಗಳು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಆಲ್ಕೋಹಾಲ? ಯಾರು, ಎಲ್ಲಿ, ಯಾವಾಗ, ಯಾರು ನಿನ್ಗೆ ಹೇಳಿದ್ದು? ಬಾರಲ್ಲ, ಬಾರಿರೋ ರೋಡ್ಗೆ ಹೋಗಲ್ಲ ನಾವು. ಮಗನೇ ಓವರ್ ಆಗಿ ಆಡಬೇಡ. ನಿನ್ ಮುಚ್ಚಿಟ್ಟಿದ್ದು ಬಾಟ್ಲನ ಗ್ಲಾಸ್ ಎದುರುಗಡೆನೆ ಇದೆ. ಇದು ಆಲ್ಕೋಹಾಲ್ ಅಲ್ಲ, ಬ್ಲ್ಯಾಕ್ ಹಾರ್ಲಿಕ್ಸ್. ಹೊಸದಾಗಿ ಬಿಟ್ಟಿದ್ದಾರೆ. ಛೀ, ಅಮ್ಮ ಆಂಬೊಡೆ ಕಳಿಸಿದಾಳೆ, ತಿನ್ ಸಾರಿ. ಲವ್, ನಿನ್ನಿಂದ ಮಾನ ಮರ್ಯಾದೆ ಹೋಯ್ತು. ಸಾರಿ, ಡೈಲಾಗ್ ಕರೆಕ್ಷನ್. ಮರ್ಯಾದೆ ಹೋಗಿದ್ದು ನನ್ನ ಬಾಟ್ಲಿಂದ, ಮಾನ ಹೋಗಿದ್ದು ನಿನ್ ಟವಲಿಂದ. ಬೇಗ ಬಾರೋ. ರೆಡಿ ಆಗ್ಬಾರ್ದಾ? ಹಾಯ, ನೀನ್ ರೆಡಿ ಆಗೋದು, ಆ ಪುಷ್ಪುಲ್ ಟ್ರೈನ್ ಮೈಸೂರು ತಲುಪೋದು ಎರಡೂ ಒಂದೇ. ಬೆಳಿಗ್ಗೆ 7 ಬಾಯಿಗೆ ಬೇರೆ ಸಿಕ್ಕಾಕೋಬೇಕಾ? ಇನ್ನು ಸಂಜೆವರೆಗೂ ನಮ್ಮ ಪಾಡು ನಾಯಿ ಪಾಡು. ಆಂಟಿ, ಆಂಟಿ,
ಆಂಟಿ ನಿಮ್ ಸುಪುತ್ರಿಗೆ ಸ್ವಲ್ಪ ಸ್ಕೂಟಿ ತೆಗಿಯಕ್ಕೆ ಹೇಳ್ತೀರಾ? ಎಲ್ಲಿ ಯಾರು ಕಾಣ್ತಿಲ್ಲ. ಅಂಕಲ್ ನಿಮ್ಮ ಮಗಳು ಗಾಡಿ ಕೀ ಕೊಡಿ, ಸ್ವಲ್ಪ ನನ್ನ ಗಾಡಿ ತೆಗಿಬೇಕು ಅಂಕಲ್. ಕಿರ್ಚ್ಬೇಡ್ರೆ. ರಾಸ್ಕಲ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸ್ಕೂಟಿ ತೆಗಿಯಕ್ಕೆ. ಸ್ಕೂಟಿ ಏನ್ ಬೆಡ್ ಮೇಲೆ ಇದ್ಯಾ? ಕೀ ಇರೋದಿಲ್ಲ ತಾನೆ. ಕೂಗ್ದೆ ಯಾರು ಮಾತಾಡ್ಲಿಲ್ಲ. ನಿಮ್ಮ ಅಪ್ಪನ ಬೆಡ್ರೂಮ್ ಅಲ್ಲಿ ನೀವು ಮಲಗಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಬ್ಲಾಂಕೆಟ್ ಹೇಳ್ದೆ, ನೋಡಿದ್ರೆ ನೀವು ನೋಡ್ಬಿಟ್ಯಾ? ಗಾಬರಿ ಆಗ್ಬೇಡ್ರಿ, ನೋಡ್ಬಾರ್ದೇನು ನೋಡ್ಲಿಲ್ಲ ನಾನು. ಸ್ವಲ್ಪ ಕೀ ಕೊಟ್ರೆ ನಿಮ್ ಗಾಡಿ ಸೈಡ್ ನಿಲ್ಸಿ ನನ್ನ ಗಾಡಿ ಎತ್ಕೊಂಡು ಹೋಗ್ತೀನಿ ನಾನು. ಅಲ್ಲಿದೆ ತಗೋ. ಥ್ಯಾಂಕ್ ಯು. ಛೀ, ಹೋಗಿ ಹೋಗಿ ನಿನ್ನಂತ ಪೊರ್ಕಿಗೆ ನಮ್ಮ ಮನೆ ಬಾಡಿಗೆ ಕೊಟ್ರಲ್ಲ, ನಮ್ಮ ಅಪ್ಪಂಗ್ ಬುದ್ಧಿ ಇಲ್ಲ. ಅಯ್ಯೋ ಕಂಡಿದ್ದೀನಿ, ಸುಮ್ನೆ ರೀ. ಮನೇಲಿ ವಯಸ್ಸು ಬಂದಿರೋ ಮಗಳಿದ್ರು ಕೂಡ ಬ್ಯಾಚುಲರ್ನೇ ಹುಡುಕಿ ಮನೆಗೆ ಬಾಡಿಗೆ ಕೊಡ್ತಾರಲ್ಲ, ಅವ್ರೇನ್ ದಡ್ರಲ್ಲ. ಖರ್ಚಿಲ್ದೆ ಅಳಿಯ ಸಿಗ್ತಾನಲ್ಲ ಅನ್ನೋ ಸ್ಕೀಮ್ ಇರುತ್ತೆ. ಆದ್ರೂ ನಾವೇನ್ ಬುಟ್ಟಿಗೆ ಬೀಳಲ್ಲ ಅಮ್ಮಣ್ಣೆ. ಅಯ್ಯೋ ಎದಳ್ಬೇಡಿ, ಫುಲ್ ಶೋ ಆಗ್ಬಿಟ್ಟತ್ತು. ನೀವ್ ಎದಳಲ್ಲ ಅಂತ ನಂಗೆ ಗೊತ್ತು ಬಿಡ್ರಿ. ಅಯ್ಯೋ ಸುಮ್ನೆ ಮಲ್ಕೊಂಡು ನಿದ್ದೆ ಮಾಡ್ರಿ, ಸಂಜೆ ಬರ್ತೀನಿ ಫ್ರೆಶ್ ಆಗಿ ಕಿತ್ತಾಡೋಣ. ಓಕೆ ಬಾಯ್. ಎಲ್ಲ ಇದರಿಂದ ಗಾಡಿಗೆ ಯಾಕೆ ಓದಿದ್ಯಾ? ನಿನ್ಗೆ ಓದಿಯಕ್ಕಾಲ್ವಲ್ಲ ಅದಕ್ಕೆ. ನನಗ್ ಹೋದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ. ಕಂಡಿದ್ದೀನಿ, ಸುಮ್ನಿರೆ ಗೂಬೆ. ಏನಪ್ಪ ಅದು ಬೆಳಗ್ಗೆ ವಾರ? ಹೋಗು ಹೋಗು, ದಿನ ಹುಡ್ಗಿರ್ ಜೊತೆ ಫೋನಲ್ಲಿ ಚಕ್ಕಂದ ಹೊಡಿತೀನಂತ ಜಂಬ ಅಲ್ವಾ ನಿನ್ಗೆ? ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುದ್ಕಿರ್ ಫೋನೇ ಬರ್ಲಿ. ಏನಮ್ಮ ಈ ರೇಂಜ್ ಶಾಪ್ ಆಗ್ತಾವಳೆ? ಹಾಕ್ಲಿ ಬಿಡ, ಯಾರು ಫೋನ್ ಮಾಡಿದ್ರೇನು? ನಮ್ಗೆ ಆಶೀರ್ವಾದ ಮಾಡ್ದಾಗ ಅಲ್ವಾ? ಮತ್ತೆ ಗೇಟ್ ಹಾಕೋಳ. ಎಷ್ಟೊಂದು ಹುಡುಗಿರ್ ಫೋನ್ ಬರುತ್ತೆ, ಅದರಲ್ಲಿ ಯಾವ್ದಾರು ಹೈಟೆಕ್ ಹಕ್ಕಿನ ಸೆಟಪ್ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂದ್ರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಹಲೋ, ಸ್ವೀಟ್ 16 ವಾಯ್ಸು ಕ್ಯಾಚ್ ಹಾಕೊಳ್ಳೇಬೇಕು. ಹೌದು, ಆರ್ ಮ್ಯೂಸಿಕ್ಗೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸದಾಶಿವ ನಗರದಿಂದ. ಸ್ಕ್ವೈರ್ ಫೀಟ್ 8,000 ರುಪೀಸು. ಪಾರ್ಟಿ ಬಿಗ್ ಆಗೇ ಇರಬೇಕು. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಗೀತಾ ರಾಮನ್. ಸೋ ಸ್ವೀಟ್. ರಾಮನ್ನ? ರಾಮನ್ ಯಾರು? ನನ್ ಗಂಡ. ಯು ಮೀನ್ ಹಸ್ಬೆಂಡ್? ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಮಕ್ಳಾಗಿ ಮೊಮ್ಮಕ್ಳು ಇದಾರೆ. ಅಜ್ಜಿನ? ಹಾ, ಜಸ್ಟ್ 72. ಅಜ್ಜಿ ರಾಂಗ್ ನಂಬರ್, ಸಾರಿ. ನಮ್ ಗೆಸ್ ಎಲ್ಲ